ಇತ್ತೀಚೆಗಷ್ಟೇ ನಡೆದಿರುವಂತಹ ಕೋಟೆಕಾರು ಬ್ಯಾಂಕ್ ದರೋಡೆ ಪ್ರಕರಣ ಮಾಸೋ ಮುನ್ನವೇ ಮಂಗಳೂರಿನಲ್ಲಿ ಮತ್ತೊಂದು ಹಂತದ್ದೇ ದರೋಡೆ ಯತ್ನ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಬಟ್ ಇದು ವಿಫಲ ಆಗಿದೆ. ದೇರಳಕಟ್ಟೆಯ ಮುತ್ತೂಟ್ ಫೈನಾನ್ಸ್ ದರೋಡೆಗೆ ಯತ್ನಿಸಲಾಗಿದೆ. ನಡುರಾತ್ರಿ ಬೀಗ ಮುರಿತಾ ಇದ್ದ ಹಾಗೇನೆ ಸೇಫ್ಟಿಗೆ ಅಂತ ಹಾಕಿದಂತಹ ಸೈರನ್ ಎಲ್ಲರನ್ನ ಅಲರ್ಟ್ ಮಾಡಿದೆ, ಮೊಳಗಿದೆ. ದರೋಡೆ ಬಗ್ಗೆ ಕೊಣಾಜೆ ಪೊಲೀಸರಿಗೆ ತಕ್ಷಣಕ್ಕೆ ಮಾಹಿತಿ ಕೂಡ ರವಾನೆ ಆಗಿದೆ. ಕೂಡಲೇ ಕಾರ್ಯಪ್ರವೃತ್ತರಾದಂತಹ ಕೊಣಾಜೆ ಪೊಲೀಸರು ಸ್ಥಳಕ್ಕೆ ಬಂದು ಕನ್ನ ಹಾಕ್ತಾ ಇದ್ದಾಗಲೇ ಸಿನಿಮೀಯ ಶೈಲಿಯಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಹಾಗೆ ಈ ಪ್ರಕರಣದಲ್ಲಿ ಓರ್ವ ಎಸ್ಕೇಪ್ ಆಗಿದ್ದಾನೆ. ಟೋಟಲ್ ಆಗಿ 3 ಜನ ಇಂಥ ಕೃತ್ಯ ಕೈ ಹಾಕಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಕೋಟೆಕಾರು ಬ್ಯಾಂಕ್ ದರೋಡೆ ಪ್ರಕರಣದ ನಂತರ ಅದನ್ನ ಇನ್ನೂ ಬೇತ್ಸಕ್ಕೆ ಯಾಕೆ ಆಗ್ತಿರ್ಲಿಲ್ಲ ಅನ್ನುವಂತಹ ಪ್ರಶ್ನೆ ಇತ್ತು. ಅದನ್ನು ಬೇತ್ಸಿದ್ರು, ನಂತರ ಆಕ್ಟಿವ್ ಅರೆಸ್ಟ್ಗಳು ಕೂಡ ಆದವು. ಈಗ ಈ ಪ್ರಕರಣದಲ್ಲೂ ಕೂಡ ಮುತ್ತೂಟ್ ಫೈನಾನ್ಸ್ ಪ್ರಕರಣದಲ್ಲಿ ಸ್ಪಾಟಲ್ಲೇ 2 ಅಕ್ಯೂಸ್ಡ್ಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಈಗ ಅವರಿಂದ ಸ್ಥಳ ಮಹಜರೆಲ್ಲ ಮಾಡ್ತಾರೆ. ಹೆಂಗೆ ಎಂಟ್ರಿ ಕೊಟ್ಟರು, ಏನಕ್ಕೆ ಇದೇ ಫೈನಾನ್ಸ್ ಕಂಪನಿಯನ್ನು ಟಾರ್ಗೆಟ್ ಮಾಡಿದ್ರು ಅಂತ, ಯಾರು ಐಡಿಯಾ ಕೊಟ್ಟಿದ್ದು, ಮತ್ತು ಯಾವ ರೀತಿಯಾಗಿ ಕಾರ್ಯಾಚರಣೆಗಳಾಯಿತು ಎಲ್ಲವನ್ನ ಕೂಡ ಪೊಲೀಸರು ತಮ್ಮ ತನಿಖೆಯಲ್ಲಿ ನೋಡಲಿಕ್ಕಿದ್ದಾರೆ. ಇದು ಮುತ್ತೂಟ್ ಫೈನಾನ್ಸ್ ದರೋಡೆ ಯತ್ನಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆ. ಓರ್ವನಿಗೂ ಕೂಡ ಬಲೆ ಬೀಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಕೊಣಾಜೆ ಪೊಲೀಸರು ಸದ್ಯಕ್ಕೆ ಈ ಪ್ರಕರಣದಲ್ಲೂ ಕೂಡ ತನಿಖೆಯನ್ನು ಮುಂದುವರೆಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕ್ಪಾಲ್. ಈ ಪ್ರಕರಣದಲ್ಲಿ ಪೊಲೀಸರಿಗೆ ಪ್ರಮುಖ ಮೆಸೇಜ್ ಮೊಳಗಿಸುವಲ್ಲಿ ಆ ಸೈರನ್ ಕೂಡ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದೆ. ಸದ್ಯಕ್ಕೆ ಈ 3 ಜನ ಎಲ್ಲಿಯವರು, ಕ್ರೈಮ್ ಹಿನ್ನೆಲೆ ಉಳ್ಳವರ, ಫಸ್ಟ್ ಟೈಮ್ ಕನ್ನ ಹಾಕೋದಕ್ಕೆ ಬಂದಿದ್ದ, ಆಮೇಲೆ ಎಸ್ಕೇಪ್ ಆಗಿರುವಂತಹ ಮತ್ತೊಬ್ಬ ಆತನ ಬಗ್ಗೆ ಏನು ಕ್ಲೂ ಸಿಕ್ಕಿದೆ ಅಂತ? ಮಮತಾ, ಈ ಹಣಕಾಸು ಸಂಸ್ಥೆಗಳಲ್ಲಿ ಭದ್ರತಾ ವೈಫಲ್ಯ ಇದ್ದರೆ ಏನಾಗುತ್ತೆ ಮತ್ತು ಭದ್ರತೆ ಕರೆಕ್ಟಾಗಿದ್ದರೆ ಏನಾಗುತ್ತೆ ಅನ್ನುವಂಥದ್ದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿ. ನಿನ್ನೆ ದೇರ್ಲಕಟ್ಟೆಯ ಜಂಕ್ಷನ್ನಲ್ಲಿರುವಂಥ ಈ ಮುತ್ತೂಟ್ ಫೈನಾನ್ಸ್ ಏನಿದೆ, ಇದಕ್ಕೆ ಸುಮಾರು 30 ಸುಮಾರಿಗೆ 3 ಮಂದಿ ಆರೋಪಿಗಳು ನುಗ್ಗಿದ್ರು. ಈ ಒಂದು ಕಟ್ಟಡ ಏನು ಕಾಣ್ತಾ ಇದೆ ಮಮತಾ, ಅದರ ಹಿಂಭಾಗದಲ್ಲಿ ಒಂದು ಶಟರ್ ಕಾಣುತ್ತೆ. ಆ ಶಟರ್ನನ್ನು ಒಡೆದು ಅವರು ನೇರವಾಗಿ ಮೇಲಕ್ಕೆ ಹೋಗಿದ್ದಾರೆ. ಮೇಲಕ್ಕೆ ಹೋಗಿ ಮುತ್ತೂಟ್ ಫೈನಾನ್ಸ್ನಲ್ಲಿರುವಂಥ ಬಾಗಿಲೇನಿದೆ, ಆ ಬಾಗಿಲಿನ ಸಮೀಪ ಒಂದು ಸೈರನ್ ಇದೆ, ಜೊತೆಗೆ CC ಕ್ಯಾಮ್ರಾ ಇದೆ. ಆ CC ಕ್ಯಾಮ್ರಾದ ವೈರನ್ನು ಕಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ಸೈರನ್ ಆಗಿದೆ. ಅದು ನೇರವಾಗಿ ಮುತ್ತೂಟ್ ಫೈನಾನ್ಸ್ನ ಕಂಟ್ರೋಲ್ ರೂಮ್ಗೆ ಹೋಗಿದೆ. ಕಂಟ್ರೋಲ್ ರೂಮ್ನವರು ತಕ್ಷಣಕ್ಕೆ ಅಲರ್ಟ್ ಆಗಿ ಸ್ಥಳೀಯ ಪೊಲೀಸರಿಗೆ 112 ಮೂಲಕ ಕರೆ ಮಾಡಿದ್ದಾರೆ. ತಕ್ಷಣ ದೇರ್ಲಕಟ್ಟೆ ಜಂಕ್ಷನ್ನಲ್ಲಿದ್ದಂಥ ಕೊಣಾಜೆ ಪೊಲೀಸರು ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಇಲ್ಲಿದ್ದಂಥ ಸ್ಥಳೀಯರು ಸೈರನ್ ಆದ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿದ್ದಾರೆ. ಅವರೆಲ್ಲರೂ ಈ ಒಂದು ಕಟ್ಟಡ ಏನಿದೆ, ಕಟ್ಟಡದ ಸಮೀಪಕ್ಕೆ ಹೋಗಿದ್ದಾರೆ. ಎಲ್ಲರೂ ಹುಡುಕುವಂಥ ಪ್ರಯತ್ನ ಮಾಡಿದ್ದಾರೆ ಪೊಲೀಸರ ಸಮೇತವಾಗಿ. ಆ ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿ ಓರ್ವ ಆರೋಪಿ ಅಡಗಿಸಿ ಕೂತ್ಕೊಂಡಿದ್ದ, ಇನ್ನೊಬ್ಬ ಆರೋಪಿ ಪೊಲೀಸರು ಬರುವ ಮೊದಲೇ ಇಲ್ಲಿಂದ ಪರಾರಿಯಾಗಿದ್ದ. ಮತ್ತೋರ್ವ ಕೆಳಗೆ ಜಿಗಿಯುವಂಥ ಪ್ರಯತ್ನ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಆತನನ್ನು ಸ್ಥಳೀಯರು ಮತ್ತು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 2 ಆರೋಪಿಗಳು ತಂದಿರುವಂಥ ಕಟ್ಟಿಂಗ್ ಮಿಷಿನ್ ಆಗಿರ್ಬೋದು ಅಥವಾ ದರೋಡೆಗೆ ಏನೆಲ್ಲ ಪ್ಲಾನ್ಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಎಲ್ಲವನ್ನ ಅಲ್ಲಿ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಇವತ್ತು 2 ಆರೋಪಿಗಳು ಏನು ವಶದಲ್ಲಿದ್ದಾರೆ ಅವರನ್ನು ಸ್ಥಳ ಮಹಾಜರಿಗೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲ ಪ್ಲಾನ್ಗಳನ್ನು ಅವರು ಹೇಳ್ಕೊಂಡಿದ್ದಾರೆ. ಇನ್ನೊಬ್ಬ ಆರೋಪಿ ಯಾರಿದ್ದಾನೆ, ಆತ ಆ ಸಂದರ್ಭದಲ್ಲಿ ಇಲ್ಲಿಂದ ತಪ್ಪಿಸಿಕೊಂಡು ಪರಾರಿಯಾಗಿದ್ದಾನೆ. ಆತನನ್ನು ಹುಡುಕುವಂಥ ಪ್ರಯತ್ನವನ್ನು ಕೊಣಾಜೆ ಪೊಲೀಸರು ಮುಂದುವರಿಸಿದ್ದಾರೆ. ಇದೊಂದು ಪ್ರಕರಣವನ್ನು ಗಮನಿಸಿದಾಗ ಹಣಕಾಸು ಸಂಸ್ಥೆಗಳಲ್ಲಿ ಭದ್ರತೆಗಳು ಸುರಕ್ಷಿತವಾಗಿ ಇದ್ದರೆ, ಬೇಕಾದಂಥ ಸಲಕರಣೆಗಳು ಇದ್ದರೆ ಆ ಸಂದರ್ಭದಲ್ಲಿ ತಕ್ಷಣಕ್ಕೆ ಆರೋಪಿಗಳು ಸೆರೆ ಸಿಗ್ತಾರೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಆಗಿರುವಂಥದ್ದು. ಹಾಗಾಗಿ ಎಲ್ಲ ಭದ್ರತೆಗಳಿದ್ದರೆ ತೊಂದರೆ ಆಗೋದಿಲ್ಲ. ಕಳೆದ ಕೋಟೆಕಾರ್ ಬ್ಯಾಂಕ್ನಲ್ಲಿ ಭದ್ರತಾ ವೈಫಲ್ಯದಿಂದಲೇ ಅಷ್ಟೊಂದು ದೊಡ್ಡ ಪ್ರಮಾಣದ ಸುಮಾರು 12 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನು ದರೋಡೆಕೋರರು ಕದ್ದು ಕೊಂಡು ಹೋಗಿರುವಂಥದ್ದು. ಆ ಬಳಿಕ ಅವರು ಸೆರೆ ಆಗಿದ್ದಾರೆ. ಆದರೆ ಇಲ್ಲಿ ಈ ರೀತಿಯಾದಂಥ ಭದ್ರತೆಗಳು ಇದ್ದಂಥ ಕಾರಣಕ್ಕಾಗಿ ಈಗ ಆರೋಪಿಗಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಕ್ಪಾಲ್.